ಮಗುಗೆ ಹಾಲ್ ಬಿಡಿಸ್ತೀನಿ ಅಂದ್ರೆ ಫಸ್ಟ್ ನೀವು ಪ್ರಿಪೇರ್ ಆಗ್ಬೇಕು. ಏನೇ ಆಗ್ಲಿ ಮಗು ನೀನ್ ಚೆನ್ನಾಗಾಗ್ಬೇಕು ಅನ್ನೋದಕ್ಕೋಸ್ಕರ ನಾನ್ ಬಿಡಿಸ್ತಾ ಇದೀನಿ ಅಂತ ನಿಮ್ ಮೆಂಟಾಲಿಟಿನ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆದಷ್ಟು ಟ್ರೈ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾನು ಚಿಕ್ಕದಾಗಿ ಒಂದು ವಿಡಿಯೋನ ಮಾತುಕತೆ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಲೈಕ್ ನೆನ್ನೆ ಒಂದು ವ್ಲಾಗ್ ಹಾಕಿದ್ದೆ. ವ್ಲಾಗ್ ನೋಡಿರ್ತೀರಾ ಅನ್ಸುತ್ತೆ. ಸೊ ಆಕ್ಚುಲಿ ನನ್ಗೆ ವ್ಲಾಗ್ ಟೈಮ್ಸ್ ಏನಾಗ್ಬಿಡುತ್ತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದನ್ನ ವಿಡಿಯೋ ಕ್ಲಿಪ್ಸ್ ನ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಬಿಕಾಸ್ ಪಾಪು ಇರ್ತಾನೆ. ವಿಡಿಯೋ ಮಾಡಿರ್ತೀನಿ ಬಟ್ ವಿಡಿಯೋ ಎಡಿಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಅವ್ನು ಮಲಗಿದಾನೆ, ಹಾಗಾಗಿ ಹಾಗೆ ಒಂದು ಮಾತುಕತೆಯ ವಿಡಿಯೋ ಮಾಡ್ಬಿಡೋಣ ಅಂತ ಒಂದು ಟಾಪಿಕ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನಾನು ಅಡ್ಗೆ ಮನೆಯಲ್ಲೇ ಇದ್ದೀನಿ. ಇನ್ನು ಅಡ್ಗೆ ಮಾಡಿಲ್ಲ, ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು. ಪಾಪು ಮಲ್ಗಿದಾನೆ. ಈಗ ಅವನು 1 ಗಂಟೆಗೆ ಮಲ್ಕೊಂಡ ಅನ್ಸುತ್ತೆ. 3:30 ಆಗತ್ತೆ ಅವನ್ ಎದ್ದಳಕ್ಕೆ. ಸೊ ಅಷ್ಟರಲ್ಲಿ ಒಂದ್ ವಿಡಿಯೋನು ಮಾಡಿ ವ್ಲಾಗ್ನು ಮಾಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ನನ್ಗೆ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಮುಂದೆ ಬರ್ತಾ ಬರ್ತಾ ಶೇರ್ ಮಾಡ್ಕೋತೀನಿ. ಸೊ ಯು ಕ್ಯಾನ್ ಸಿ ಮೈ ಫೇಸ್. ತುಂಬಾನೇ ಕಲೆಗಳು ಬರ್ತಾ ಇದೆ ಅಂಡ್ ಪಿಂಪಲ್ಸ್ ಕೂಡ ಅಷ್ಟೇ. ಮತ್ತೆ ಕಣ್ಣು ಸುತ್ತ ನೋಡಿ, ಇದೆಲ್ಲ ಒಂದು ಮಗುವಿನ ಗಿಫ್ಟ್ ಅಂತಾನೆ ಹೇಳ್ಬೋದು. ಮುಂಚೆ ತುಂಬಾ ಚೆನ್ನಾಗಿದೆ, ಬಟ್ ಪ್ರೆಗ್ನೆಂಟ್ ಆಗಿ ಪಾಪು ಆದ್ಮೇಲೆ ಈ ತರ ಫೇಸ್ ಆಗೋಗ್ಬಿಟ್ಟಿದೆ. ಮತ್ತೆ ದಪ್ಪ ಕೂಡ ಇದೀನಲ್ಲ, ಸೊ ಹಾಗಾಗಿ ಈ ತರ ಅನ್ಸುತ್ತೆ. ನೋಡೋಣ ಮುಂದೆ ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತಾ ಹಾಗಾಗಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ನಾನು ಈ ತರ ಮಾತಾಡ್ತಾ ಇರೋದು ನನ್ನ ಚಾನೆಲ್ ಅಲ್ಲಿ. ಸೊ ಆಕ್ಚುಲಿ ನನ್ಗೆ ಈ ತರ ಮಾತಾಡೋದಂದ್ರೆ ತುಂಬಾನೇ ಇಷ್ಟ. ಹಾಗೆ ಅಡ್ಗೆನೂ ಮಾಡ್ಕೋತೀನಿ. ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ಹೌ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್. ಲೈಕ್ ಈಗ ಪಾಪು ಫೀಡ್ ಮಾಡ್ತಾ ಇರ್ತೀವಿ, ಪಾಪುಗೆ ಹೇಗೆ ಹಾಲ್ ಬಿಡಿಸೋದು ಅನ್ನೋದು ಒಂದ್ ಕ್ವಶನ್ ಇರುತ್ತೆ. ಸೊ ನಾನು ಫಸ್ಟ್ ಮಾಮ್ ಅಂದ್ರೆ ನ್ಯೂ ಮಾಮ್ ಆಗಿರೋದ್ರಿಂದ, ಇದೇ ನನ್ಗೆ ಫಸ್ಟ್ ಮಗು ಆಗಿರೋದ್ರಿಂದ ನಾನು ಕೂಡ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಗಳನ್ನ ಮಾಡಿದೀನಿ. ಸೊ ಅದ್ರಲ್ಲಿ ನನ್ಗೆ ತಿಳಿದು ಬಂದಿರುವಂತ ಕೆಲವೊಂದು ಟಿಪ್ಸ್ ಗಳನ್ನ, ಸೊಲ್ಯೂಷನ್ಸ್ ಗಳನ್ನ ನಿಮ್ ಮುಂದೆ ಶೇರ್ ಮಾಡ್ಕೋತೀನಿ. ಸೊ ಮುಂದೆ ನೀವೇನಾದ್ರೂ ತಾಯಿ ಅಂದ್ರೆ ಹಾಕ್ತಾ ಇದ್ರೆ, ಲೈಕ್ ಈಗ ಪ್ರೆಗ್ನೆಂಟ್ ಇದ್ರೆ, ಮುಂದೆ ಪಾಪು ಇದ್ರೆ, ಲೈಕ್ ಇಲ್ಲ ಅಂದ್ರೆ ಈಗ್ಲೇ ಪಾಪುಗೆ ಹಾಲ್ ಬಿಡಿಸ್ಬೇಕು ಅನ್ನೋ ಅಂತವ್ರು ಈ ವಿಡಿಯೋನ ನೋಡ್ಬೋದು. ಲೈಕ್ ನಾನು ತುಂಬಾ ಜನನ ಕೇಳ್ದೆ, ತುಂಬಾ ಲೈಕ್ ಅಜ್ಜಿಗಳು ಹೇಳೋದು ಟಿಪ್ಸ್ ಗಳು, ಮತ್ತೆ ಡಾಕ್ಟರ್ಸ್ ಹತ್ರ, ಮತ್ತೆ ಇನ್ನು ಕೆಲವೊಬ್ರು ಈ ಬೇಬಿ ಡೆಡ್ ವೀನಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ನೋಡಿ, ಕೋರ್ಸ್ ಗಳನ್ನ ಮಾಡ್ತಾರೆ. ಮಗುಗೆ ಹಾರ್ಟ್ ಹಾಕ್ದಲ್ಲೇ ಇರೋ ತರ ಒಂದು ಹಾಲ್ನ ಬಿಡಿಸುವಂತ ಒಂದು ಪದ್ಧತಿ ಅಂತ ಈಗ ಹೊಸದಾಗಿ ಹೇಳ್ತಾ ಇರ್ತಾರೆ. ಸೊ ಅದನ್ನು ಕೂಡ ಕೇಳಿದೀನಿ. ಬಟ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನೀವ್ ಅದನ್ನ ಮಾಡಿ, ನನ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನಾನ್ ಮಾಡ್ತೀನಿ. ಸೊ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ಬೇಕು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದಿಸ್ ವಿಡಿಯೋ. ಓಕೆ, ಇವಾಗ ಹಂಗೆ ಅಡ್ಗೆ ಮಾಡೋಣ. ಅನ್ನ, ರಸಂ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕು ಅಂತ ಇದ್ದೀನಿ. ಕುಕ್ಕರ್ ಇಟ್ಟಿದೀನಿ, ಅಲ್ಲಿ ಅನ್ನ ಇಟ್ಟಿಲ್ಲ ಇನ್ನು. ಸೊ ಕುಕ್ಕರ್ ಅಲ್ಲಿ ಅನ್ನ ಇಟ್ಬಿಟ್ಟು ಮತ್ತೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಮಾತಾಡೋದು, ಇಲ್ಲಾಂದ್ರೆ ಲೇಟ್ ಆಗೋಗ್ಬಿಡತ್ತೆ. ಸೊ ಅಕ್ಕಿ ಇಡ್ತಾ ಇದೀನಿ ಇವಾಗ. ಮಧ್ಯಾಹ್ನದ ಊಟ ಬೇಗನೆ ಆಗ್ಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಹಾಗೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಮೈಕ್ ಆನ್ ಆಗಿದೆಯಾ ಇಲ್ವಾ ಅಂತ ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ಚಾರ್ಜ್ ಹೋಗ್ಬಿಡುತ್ತೆ ಒಂದೇ ಸರಿ. ನಾನು ಮಾತಾಡೋದು ನಿಮ್ಗೆ ಕೇಳಿಸೋದೇ ಇಲ್ಲ. ಸೊ ಅದಕ್ಕೆ ನಾನು ಆಕ್ಚುಲಿ ಬ್ಲಾಗ್ಸ್ ನ ಮಾಡೋದು, ಬಿಕಾಸ್ ಮಾತಾಡೋದು ಕೇಳಿಸಲ್ಲ, ಏನೋ ಸೌಂಡ್ ಬರ್ತಾ ಇರುತ್ತೆ. ಸೊ ಈಗ ತರಕಾರಿ ತಗೊಂಡ್ ಬಂದಿದೀನಿ, ಅನ್ನ ಇಟ್ಟಿದೀನಿ, ಬೆಂಡೆಕಾಯಿ ಪಲ್ಯ ಮತ್ತೆ ಟೊಮ್ಯಾಟೊ ರಸಂ ಮಾಡ್ಬೇಕು. ಸೊ ನಾರ್ಮಲಿ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಪಾಪುಗೆ ಹಾಲು ಬಿಡಿಸೋದು ಅಂದ್ರೆ ಅದೊಂಥರ ದೊಡ್ಡ ಟಾಸ್ಕ್ ಇದ್ದಂಗೆ ತಾಯಂದಿರ್ಗೆ. ಸೊ ನಾನೇ ಫೇಸ್ ಮಾಡ್ತಾ ಇದೀನಿ. ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಲೈಕ್ ಅಯ್ಯೋ, ಯಾಕಾದ್ರೂ ಈ ಒಂದು ಇದ್ ಬಂತು ಅಂದ್ರೆ, ಈ ತರ ಒಂದು ಸಿಚುವೇಶನ್ ಬಂತಪ್ಪ. ಎಷ್ಟ್ ಚೆನ್ನಾಗಿ ಹಾಲು ಕುಡಿತಾ ಇದ್ನಲ್ಲ ಪಾಪು, ಇನ್ನು ಕುಡಿಸ್ಬೇಕಿತ್ತು ಅಂತ ಅನ್ಸುತ್ತೆ. ಸೊ ನಾರ್ಮಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ವರ್ಷ ತನಕ ಕಂಪ್ಲೀಟ್ ಆಗಿ ಹಾಲು ಕುಡಿಸ್ಬೇಕು ಅಂತ. ಸೊ ಅಷ್ಟ್ರೊಳಗಡೆನೆ ಕೆಲವೊಂದು ತಾಯಂದಿರಿಗೆ ತುಂಬಾನೇ ಇರಿಟೇಷನ್ ಸ್ಟಾರ್ಟ್ ಆಗತ್ತೆ, ಬಿಕಾಸ್ ಮಕ್ಳಿಗೆಲ್ಲ ಹಲ್ ಬಂದಿರುತ್ತೆ. ಸೊ ಅಂತ ಟೈಮಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗಿರತ್ತೆ, ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ ಅಂತ ಸಿಚುವೇಶನ್ಸ್ ಇರುತ್ತೆ. ಅಂತ ಟೈಮಲ್ಲಿ ಹಾಲು ಬಿಡಿಸ್ಲೇಬೇಕಪ್ಪ ಅಂತ ಅನ್ಸೋರು ನಾನು ಹೇಳುವಂತ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಬಿಕಾಸ್ ನಾನು ಕೂಡ ನ್ಯೂ ಮಾಮ್ ಆಗಿರೋದ್ರಿಂದ ನಾನು ಡಾಕ್ಟರ್ನ ಸಲಹೆ ಪಡ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು.
ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನೂನು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾರ್ಮಲಿ ಹಳೆ ಕಾಲದಲ್ಲಿ ಅಂದ್ರೆ ಹಳೆ ಅಜ್ಜಿಯವರು ಯಾರನ್ನೇ ಅಜ್ಜಿ ಅಂದ್ರನ್ನ ಕೇಳಿ ನೀವು, ಬೇವಿನ ಸೊಪ್ಪನ್ನ ಹಚ್ಚ್ರಿ ಅಂತ ಹೇಳ್ತಾರೆ. ಸೊ ಬೇವಿನ ಸೊಪ್ಪು ರಸಾನ ಹಚ್ಚ್ರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ನಾನು ಕೂಡ ಅದನ್ನೇ ಹೇಳ್ತೀನಿ. ಬಿಕಾಸ್ ಅದು ನ್ಯಾಚುರಲ್ ಆಗಿ ಬಿಡಿಸುವಂತದ್ದು. ಮಕ್ಕಳಿಗೆ ಹರ್ಟ್ ಆಗ್ದಲೇ ಬಿಡಿಸ್ಬೇಕು ಅನ್ನೋದಾದ್ರೆ ಅದು ಬಂದು ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಬಟ್ ಈಗ ಸ್ಟಾರ್ಟಿಂಗ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಬೇವಿನ ಸೊಪ್ಪು ರಸ ಇರುತ್ತಲ್ಲ, ಬೇವಿನ ಸೊಪ್ಪು ನಿಮ್ಗೆ ಸಿಗತ್ತೆ ಅನ್ನೋದಾದ್ರೆ ಬೇವಿನ ಸೊಪ್ಪನ್ನ ಅರ್ದು ಅಂದ್ರೆ ರುಬ್ಕೊಂಡು ಅದರ ರಸನ ಹಚ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಬೇವಿನ ಸೊಪ್ಪಿನ ಪುಡಿ ಸಿಗತ್ತೆ, ಅದನ್ನ ಕಲ್ಸ್ಬಿಟ್ಟು ನೀರಲ್ಲಿ ಅದನ್ನ ಹಚ್ಕೊಂಡ್ರೆ ಕಹಿ ಫೀಲ್ ಆಗತ್ತೆ ಮಕ್ಳಿಗೆ, ಸೊ ಬೇಗ ಬಿಟ್ಬಿಡ್ತಾರೆ ಅಂತ ಅವಾಗಿನವರು ಹೇಳ್ತಾ ಇದ್ರು. ಸೊ ಈಗ ಕೂಡ ಅದನ್ನೇ ಟ್ರೈ ಮಾಡ್ಬೋದು. ಬೇವಿನ ಸೊಪ್ಪು ಆಯ್ತು. ಸೆಕೆಂಡ್ ಒನ್ ಬಂದು ಅಲೋವೆರಾ. ಅಲೋವೆರಾ ಅದು ಮಕ್ಳಿಗೇನ್ ಹಾರ್ಮ್ ಮಾಡಲ್ಲ. ಸೊ ಹಾಗಾಗಿ ಅದನ್ನ ಕೂಡ ಅಲೋವೆರಾ ಹಚ್ಕೋಬಹುದು. ನಿಮ್ ಮನೆ ಹತ್ರ ಗಿಡಗಳಿರುತ್ತೆ ಅಲೋವೆರಾದು, ಸೊ ಅದನ್ನ ಅದ್ರದ್ದು ಜಲಿನ ತೆಗ್ದು ಹಚ್ಕೊಳ್ಳಿ. ಅದು ಕೂಡ ಕಹಿ ಇರತ್ತೆ, ಸೊ ಆಗ ಬಿಡಬಹುದು. ಬೈ ಚಾನ್ಸ್ ಬಿಟ್ರೆ ಒಳ್ಳೇದು. ಇಲ್ಲಪ್ಪಾ ಅಂತ ಅಂದ್ರೆ ಥರ್ಡ್ ಸ್ಟೆಪ್ ಬಂದು ಗಾಯ ಆಗಿದೆ ಅಂತ ಹೇಳ್ಬೋದು ಮಕ್ಳಿಗೆ. ಸೊ ಅವರು ಒಬ್ಬೊಬ್ರು ಮಕ್ಳು ಬೇಗ ಅಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನ. ನನ್ ಮಗ ಆತರ ಒಪ್ಕೊಳ್ಳಿಲ್ಲ. ಕೋಲ್ಗೇಟ್ ಪೇಸ್ಟ್ ನ ಹಚ್ಬೋದು, ಅದು ವೈಟ್ ವೈಟ್ ಇರುತ್ತಲ್ಲ, ಸೊ ಹಾಗಾಗಿ ಹಾರ್ಮ್ ಮಾಡಲ್ಲ. ನಂಗ್ ಅನ್ಸ್ದಂಗೆ ಅದ್ರ ಬದಲು ಅರ್ಶನಾನೇ ಬೆಟರು. ಅರ್ಶನ ಪುಡಿ ಹಚ್ಚಿದ್ರೆ ಎಲ್ಲೋ ಎಲ್ಲೋ ಕಲರ್ ಇರುತ್ತೆ, ಗಾಯ ಆಗಿದೆ ಅಂತ ಹೇಳಿದ್ರೆ ಅದು ಆದಷ್ಟು ಬೇಗ ಬಿಡಬಹುದು. ಕೆಲವು ಮಕ್ಳು ಬಿಡ್ತಾರೆ, ಕೆಲವು ಮಕ್ಳು ಬಿಡಲ್ಲ. ಟೈಮ್ ತಗೊಳತ್ತೆ ಹಾಲ್ ಬಿಡಿಸೋದಕ್ಕೆ. ಒಂದೇ ಸರಿ 2 ದಿನಕ್ಕೆ ಬಿಡ್ಬೇಕು, 3 ದಿನ ಬಿಡಬೇಕು ಅಂದ್ರೆ ಆಗೋದಿಲ್ಲ. ಸೊ ಇಷ್ಟು 4 ಟ್ರೈ ಮಾಡಿದ್ರಿ ಅಪ್ಪ ಬಿಡ್ತಾ ಇಲ್ಲ ಅನ್ನೋದಾದ್ರೆ, ಇದು ಲೈಕ್ ನೋಡ್ಬಿಟ್ಟು ಬಿಡುವಂತದ್ದು, ಹೇಳಿ 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 ಬಿಡಿಸುವಂತದ್ದು. ಇಲ್ಲ ನನ್ ಮಗುಗೆ ಅರ್ಥನೂ ಆಗೋದ್ ಬೇಡ, ನಾನು ಅವನಿಗೆ ಹರ್ಟ್ ಮಾಡೋದ್ ಬೇಡ, ಅವಳಿಗೆ ಹರ್ಟ್ ಮಾಡೋದ್ ಬೇಡ ಅನ್ನೋದಾದ್ರೆ, ನಿಮ್ಗೆ ತವ್ರ ಮನೆ ಇರುತ್ತೆ. ನಾರ್ಮಲಿ ನೀವು ತವ್ರ ಮನೆಗೆ ಹೋಗ್ಬೋದು. ಒಂದು 3 ಡೇಸ್ ತಾಯಿ ಮಗು ಕಣ್ಣಿಗೆ ಕಾಣ್ಬಾರ್ದು. ಇದು ಕೂಡ ಒಂದು ಅಜ್ಜಿ ಅಂದ್ರೆ ಹೇಳುವಂತ ಒಂದು ಸೊಲ್ಯೂಷನ್. ಅಮ್ಮಂದ್ರು ಮಗುವಿಂದ ದೂರ ಇದ್ರೆ ಮಗು ತಾನಾಗೆ ಬಿಟ್ಬಿಡತ್ತೆ ಹಾಲು ಅನ್ನೋದು. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದರಿಂದ ಮಕ್ಕಳು ಮರ್ತೋಗ್ತಾರೆ. ಲೈಕ್ 3 ದಿವಸ ನೀವು ದೂರ ಇದ್ರಿ ಅಂದ್ರೆ ಅವರು ಪದೇ ಪದೇ ಒಂದು ಹಾಲು ಕುಡಿಯೋ ಚಟಾನ ಬಿಡ್ತಾರೆ. ಅದು ಒಂದು ಆಗಿರ್ಬೋದು. ಅದು ತುಂಬಾನೇ ಈಸಿ ಮೆಥಡ್ ಅಂತ ಹೇಳ್ಬೋದು. ಬಟ್ ಕೆಲವು ಮಕ್ಳು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಮಕ್ಳು ನೋ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಒಂದ್ ವೇಳೆ ನೀವ್ ಅದನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಫಲಿಸಿದ್ರು ಫಲಿಸ್ಬೋದು ಫಲ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಇನ್ನೂ ತುಂಬಾನೇ ಸೊಲ್ಯೂಷನ್ಸ್ ಇರತ್ತೆ. ಬಟ್ ನಂಗೆ ಗೊತ್ತಿರುವಂತ ಇದು 5 ಟಿಪ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಇದು ಬಂದು ಒಂದು ಸೊಲ್ಯೂಷನ್ ಇದೆ ಅಂದ್ರೆ ಹಚ್ಚುವಂತ ನೈಲ್ ಪಾಲಿಶ್ ಜೆಲ್ ಅಲ್ಲ, ಇದು ಸೊಲ್ಯೂಷನ್ ಲಿಕ್ವಿಡ್ ತರ ಇದೆ. ಸೊ ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇದು ನಾರ್ಮಲಿ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ಉಲ್ಟಾ ಕಾಣಿಸ್ತಾ ಇದೆ ನಿಮ್ಗೆ. ಉಲ್ಟಾ ಕಾಣಿಸ್ತಾ ಇದೆ, ಬಟ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಹೆಸರು ಪೂರ್ತಿ ಕೊಟ್ಟಿರ್ತೀನಿ. ಇದು ಊರ್ ಕಚ್ಚೋದು ಮತ್ತೆ ಈ ಬೆರಳು ಚೀಪ್ತಾ ಇರ್ತಾರಲ್ಲ ಮಕ್ಳು, ಸೊ ಅಂತವ್ರಿಗೆ ಬಿಡಿಸುವಂತ ಒಂದು ಸೊಲ್ಯೂಷನ್ ಅಂತೆ. ಇದು ಹೇಗಿದೆ ಅಂದ್ರೆ ಈ ತರ ಬರುತ್ತೆ. ಸೊ ನಾರ್ಮಲಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇದು ಕಾಣಿಸಲ್ಲ, ಬೆಳಕು ತುಂಬಾನೇ ಇದೆ. ಸೊ ಇದು ಬಂದು 250 ಸಮಥಿಂಗ್ ಇದೆ. ಸೊ ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಒಂದ್ ವೇಳೆ ನೀವು ಮುಂದೆ ಬಿಡಿಸ್ಬೇಕು ಅನ್ನೋದಾದ್ರೆ ಈ ಸೊಲ್ಯೂಷನ್ ನ ಸ್ವಲ್ಪ ತುಂಬಾನೇ ಕಹಿ, ತುಂಬಾ ಅಂದ್ರೆ ಹೆವಿ ಕಹಿ ಇದೆ. ಸೊ ಬಿಟ್ ಡ್ರಾಪ್ ಅಷ್ಟೇ, ಒಂದ್ ಸಿಂಗಲ್ ಡ್ರಾಪ್ ನ ಹಚ್ಕೊಂಡ್ರೆ ಸಾಕು. ಕೈಗಳಿಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ ನನ್ ಕೈ ಕಹಿ ಆಗೋಯ್ತು, ವಿಷ ಅಂದ್ರೆ ವಿಷ, ಹೆವಿ ವಿಷ ಇದೆ. ಇದು ಹಚ್ಕೊಂಡ್ರೆ ಮಾತ್ರ ಪಕ್ಕಾ ಬಿಡ್ತಾರೆ ಮಕ್ಕಳು ಹಾಲು ಕುಡಿಯೋದನ್ನ. ಇದು ನನ್ಗೆ ನನ್ನ ಮಗುವಿನ ಪೀಡಿಯಾಟ್ರಿಕ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದರಿಂದ ಏನು ಮಗುಗೆ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಅವ್ರು ಕುಡಿಯೋದೇ ಇಲ್ವಲ್ಲ. ಜಸ್ಟ್ ನೋಡಿ ಸ್ಮೆಲ್ ನೋಡಿದ್ರೆ ಸಾಕು. ಒಂದ್ ವೇಳೆ ಈ ತುದಿ ಟಂಗ್ ಅವ್ರಿಗೆ ಟೇಸ್ಟ್ ಆದ್ರೂ ಫಸ್ಟ್ ಗೆ ವಾಮಿಟ್ ಮಾಡ್ಕೋತಾರೆ. ನನ್ ಮಗ ಕೂಡ ವಾಮಿಟ್ ಮಾಡಿದ್ದ. ನೀವು ಬೆಟರ್ ಏನಪ್ಪಾ ಅಂದ್ರೆ ಅವ್ರು ಊಟ ಮಾಡಿ ತುಂಬಾ ಹೊತ್ತು ಆದ್ಮೇಲೆ ಆಟ ಆಡಿ
ಹ್ಮ್ ಮಲಗಿಸ್ಬೇಕಾದ್ರೆ ಹಾಲು ಕುಡಿತಾರೆ ಅನ್ನೋ ಮಕ್ಳಿಗೆ ತುಂಬಾ ಹೊತ್ತು ಗ್ಯಾಪ್ ಬಿಟ್ಟ ಮೇಲೆ ಒಂದು 3 ಅವರ್ಸ್ 4 ಅವರ್ಸ್ ಆದ್ಮೇಲೆ ಆ ಫೀಡ್ ಮಾಡಿಕೆ ಅಂದ್ರೆ ಫೀಡ್ ಬೇಕು ಅಂದಾಗ ಟ್ರೈ ಮಾಡಿ. ವಿಷ ಅನ್ಸತ್ತೆ ಕುಡಿಯಲ್ಲ. ಹ್ಮ್ ಬಟ್ ಮಾತ್ರ ನಾರ್ಮಲಿ ಫಸ್ಟಿಗೆ ವಾಮಿಟ್ ಮಾಡ್ತಾರೆ ಬಿಕಾಸ್ ಅದು ತುಂಬಾನೇ ಕಹಿ ಇರುತ್ತೆ. ಸೊ ತುಂಬಾ ಬೇಜಾರ್ ಅನ್ಸುತ್ತೆ ಆಕ್ಚುಲಿ ಮಕ್ಳಿಗೆ ಹಾಲ್ ಬಿಡ್ಸೋದು ತುಂಬಾನೇ ನೋವು ಅನ್ಸುತ್ತೆ. ಅದು ಒಂಥರ ಸಂಕಟ. ಆ ಸಂಕಟ ಬೇಡಪ್ಪ ಅಂತ ಅನ್ಸುತ್ತೆ. ಬಟ್ ಆದ್ರೂ ಮಗುವಿನ ಒಳಿತಿಗಾಗಿ ಬಿಡಿಸ್ಲೇಬೇಕು. ಕೆಲವು ಮಕ್ಳು ಊಟ ಜಾಸ್ತಿ ಮಾಡ್ತಾ ಇರಲ್ಲ, ಹಾಲ್ ಬಿಡ್ಸಿದ್ರೆ ಸರಿ ಹೋಗತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆ ಮಕ್ಳು ಅಮ್ಮನ್ಗೆ ತುಂಬಾನೇ ಸೆಂಟಿಮೆಂಟ್ಲಿ ಎಮೋಷನಲಿ ಅಟ್ಯಾಚ್ ಆಗಿರ್ತಾರೆ. ಸೊ ಅವರಿಗೆ ಹಾಲಿದೆ ನಮ್ಮಮ್ಮ ಇದಾರೆ ಬಿಡು ಸಾಕು ಅದೇ ಒಂದು ಹೊಟ್ಟೆ ತುಂಬ್ತಾ ಇರತ್ತೆ. ಸೊ ಹಾಗಾಗಿ ಹಾಲು ಫೀಡಿಂಗ್ ನ ಕಂಟ್ರೋಲ್ ಸ್ಟಾಪ್ ಮಾಡಿದಾಗ ಮಕ್ಳು ಊಟ ಮಾಡೋದನ್ನ ಜಾಸ್ತಿ ಮಾಡ್ತಾರೆ. ಸೊ ನನ್ ಮಗಂಗೆ ಕೂಡ ಅದ್ನೇ ಡಾಕ್ಟರ್ ಹೇಳಿದ್ದು. ಬಿಕಾಸ್ ಅವನು ಅಂಡರ್ ವೈಟ್ ಅನ್ನೋದಕ್ಕಿಂತ ಆಮ್, ಈ ಏಜ್ ತಕ್ಕಂಗೆ ವೆಯ್ಟ್ 1-2 kgs ಕಮ್ಮಿ ಇದ್ದಾನೆ. ಸೊ ಹಾಗಾಗಿ ಡಾಕ್ಟರು ಇನ್ನೇನ್ ಸ್ಟಾಪ್ ಮಾಡಿ, ಅವ್ನು ಕೇಪಬಲ್ ಇದ್ದಾನೆ, ಎಲ್ಲ ಊಟ ಮಾಡ್ತಾನೆ ನನ್ ಮಗ. ಸೊ ಹಾಗಾಗಿ ಎಲ್ಲ ಊಟ ಜಾಸ್ತಿ ಕ್ವಾಂಟಿಟಿಯಲ್ಲಿ ಊಟ ತಗೊಂಡ್ರೆ ಅವನು ಹಾಲು ಜಾಸ್ತಿ ಕೇಳಲ್ಲ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನನ್ಗೆ ತುಂಬಾನೇ ಇರಿಟೇಷನ್ ಆಗುತ್ತೆ. ಕೆಲವು ಮಕ್ಳು ಹಾಲು ಕುಡಿತಾರೆ, ಕುಡ್ದಿದ ತಕ್ಷಣ ಬಿಟ್ಬಿಡ್ತಾರೆ. ಬಟ್ ಇನ್ನು ಕೆಲವು ಮಕ್ಳು ಹಾಲು ಕುಡಿತಾನೆ ಇರ್ತಾರೆ, ಮಲ್ಕೊಂಡಾಗ ಕುಡಿತಾನೆ ಇರ್ತಾರೆ, ರಾತ್ರಿಯಲ್ಲಿ ಅವ್ರಿಗೆ ನಿದ್ದೆ ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಅಂತ ಮಕ್ಳಿಗೆ ದಿಸ್ ಇಸ್ ದ ಬೆಸ್ಟ್. ಬಟ್ ಹರ್ಟ್ ಆಗ್ಬಾರ್ದು. ಈಗ ಕೆಲವು ಅಮ್ಮಂದಿರು ಇರ್ತಾರೆ ಬೇಕಂತ ನೆಗೆಟಿವ್ ಮಾತಾಡುವಂತವ್ರು. ನಮ್ ಕಷ್ಟಗಳು ನಮ್ಗೆ ಗೊತ್ತಿದೆ, ನಿಜಾನೇ, ನಮ್ಗೂ ಕೂಡ ಮಕ್ಳಿಗೆ ಹರ್ಟ್ ಮಾಡುವಂತದ್ದು ಇಲ್ಲ. ಬಟ್ ಅನಿವಾರ್ಯ ಮಗುವಿನ ಒಳಿತಿಗಾಗಿ ಬಿಡಿಸುವಂತದ್ದು ಇದು ಯೂಸ್ ಮಾಡಿ. ಇಲ್ಲ ಅಂದ್ರೆ 3 ದಿವಸ 4 ದಿವಸ ಅಮ್ಮನ್ ಮನೆಗೆ ಹೋಗಿ. ಆಮ್ ಇದು ಬೇಡ ಮತ್ತೆ ಅಮ್ಮನ್ ಮನೆಗೂ ಹೋಗೋದ್ ಬೇಡ ಅಂದ್ರೆ ಈ ಬೇವಿನ ಸೊಪ್ಪುಗಳು ಫಸ್ಟ್ಗೆ ಹೇಳಿದ್ನಲ್ಲ ಅದನ್ನೆಲ್ಲ ಯೂಸ್ ಮಾಡಿ. ಸೊ ನನ್ಗೆ ನಮ್ಮ ಅಮ್ಮ ಇದ್ದಿದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತಿದ್ದೆ ಸ್ವಲ್ಪ ದಿವಸ, ಇಲ್ಲ ಅವನೇ ಬಿಟ್ಬಿಡ್ತಿದ್ದೆ. ಆ ಬಟ್ ನಂಗ ಅದೃಷ್ಟ ಇಲ್ಲ. ಸೊ ಇಷ್ಟ್ರಲ್ಲಿ ಏನಾದ್ರೂ ಒಂದು ಟ್ರೈ ಮಾಡಿ. ನಿಮ್ಗೆ ಯಾವ್ದಾದ್ರು ಒಂದು ಯೂಸ್ ಆಗ್ಬೋದು. ಸೊ ಈ ವಿಡಿಯೋನ ನೆಗೆಟಿವ್ ಆಗಿ ಯಾರು ತಗೋಬೇಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ ಜೊತೆ ಹೇಳ್ತಾ ಇದ್ದೀನಿ, ನಿಮ್ ಹತ್ರ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ಹೇಳ್ತಾರೆ ಎಲ್ಲಾನು ನೋಡ್ತಾ ಇರ್ತೀರಾ. ಸೊ ಇದು ಒಂದು ವಿಡಿಯೋ ಅದೇ ತರಾನೇ. ಬಟ್ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ಡಾಕ್ಟರ್ನ ಸಲಹೆಯಿಂದ ಹೇಳ್ತಾ ಇದ್ದೀನಿ. ಸೊ ಮಗುಗೆ ಹಾಲ್ ಬಿಡಿಸ್ತೀನಿ ಅಂದ್ರೆ ಫಸ್ಟ್ ನೀವು ಪ್ರಿಪೇರ್ ಆಗ್ಬೇಕು. ಏನೇ ಆಗ್ಲಿ ಮಗು ನೀನ್ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಬಿಡಿಸ್ತಾ ಇದ್ದೀನಿ ಅಂತ ನಿಮ್ ಮೆಂಟಾಲಿಟಿನ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆದಷ್ಟು ಟ್ರೈ ಮಾಡಿ. ಫಸ್ಟ್ ನಾರ್ಮಲ್ ಆಗಿ ಸಿಲಿಯಾಗಿ ಟ್ರೈ ಮಾಡ್ತಾ ಹೋಗಿ. ಬಿಡ್ಲೇ ಇಲ್ಲಪ್ಪ ಅಂದ್ರೆ ಲಾಸ್ಟ್ ಆಗಿ ಇದಕ್ ಬನ್ನಿ. ಫಸ್ಟ್ಗೆ ಇದು ಬೇಡ. ಬಿಕಾಸ್ ಮಗು ತುಂಬಾನೇ ಹರ್ಟ್ ಆಗತ್ತೆ ಎಮೋಷನಲಿ. ಮಕ್ಕಳನ್ನ ಅರ್ಥ ಮಾಡ್ಕೊಂಡಿರ್ತೀವಲ್ಲ ನಾವು. ಸೊ ಹಾಗಾಗಿ ಒಂದೇ ಸರಿ ಬಿಡು ಅಂದ್ರೆ ಬಿಡಲ್ಲ. 1 ವಾರ 15 ದಿವಸ 1 ತಿಂಗಳು ಟೈಮ್ ತಗೊಳ್ಳಿ, ಆರಾಮ್ಸೆ ಬಿಡಿಸಿ. ಸೊ ನಾನು ಕೂಡ ಅಷ್ಟೇ 1 ವಾರ ಟ್ರೈ ಮಾಡ್ದೆ, ಮತ್ತೆ ಬಿಟ್ಬಿಟ್ಟಿದೀನಿ. ನೋಡೋಣ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ತಗೊಳ್ಳಿ ಪಾಪು ಅಂತ ಹೇಳಿ. ಬಿಕಾಸ್ ಹರ್ಟ್ ಮಾಡಬಾರ್ದು ಮಕ್ಳಿಗೆ. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಇದೆ ಅಂತ ಅನ್ಕೋತೀನಿ. ಸೊ ಇವಾಗ ನಾರ್ಮಲಿ ನನ್ನ ಒಂದು ವ್ಲಾಗ್ ರೊಟೀನ್ಗೆ ಬರ್ತೀನಿ. ಅನ್ನ ಆಗಿದೆ, ರಸಂ ಮಾಡ್ಬೇಕು. ನೋಡಿ ಇಲ್ಲಿ ವೆಜಿಟೇಬಲ್ಸ್ ನೆಲ್ಲ ತಗೊಂಡ್ಬಂದಿದೀನಿ. ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹಾಗೆ ಬಿಟ್ಟಿದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಬೇಕು. ಬೆಂಡೆಕಾಯಿ ಪಲ್ಯ ಮತ್ತೆ ಟೊಮ್ಯಾಟೊ ರಸಂ ಮಾಡ್ಬೇಕು. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗಾಯ್ಸ್ ಆದಷ್ಟು ಬಲ ತಗೊಳ್ಳಿ, ಮಕ್ಳಿಗೆ ಒಳ್ಳೇದಾಗ್ಲಿ ನಮ್ಮಿಂದ. ಸೊ ಇದು ಒಂದ್ ವಿಡಿಯೋ. ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ನನ್ನ ಒಂದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ. ನಿಮ್ಗೂ ಯೂಸ್ ಆಗ್ಬೋದು ಅಂತ. ಸೊ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಡೆದಿರೋ ಘಟನೆಗಳು ಯಾರ ಲೈಫಲ್ಲೂ ನಡಿಬಾರ್ದು. ಬಿಕಾಸ್ ನಾನು ಅಷ್ಟು ನೋವು ತಿಂದಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಡಿದೀನಿ. ಬಿಕಾಸ್ ನನ್ಗೆ ಹೆಲ್ಪ್ ಆಗೋದು ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್. ಬಾಯ್ ಬಾಯ್.